ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಬಿತ್ತಂದ್ರೆ ಸಾಕು, ಯಾರು ಖುಷಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ IT ಕಂಪನಿ ಎಂಪ್ಲಾಯೀಸ್ಗಳಂತೂ ಎಲ್ಗಾದ್ರೂ ಒಂದು ಟ್ರಿಪ್ ಪ್ಲಾನ್ ಮಾಡಿರ್ತಾರೆ. ಆಫೀಸಲ್ಲಿರೋ ಪ್ರೆಷರ್, ಮ್ಯಾನೇಜರ್ಗಳು ಕೊಡೋ ಟಾರ್ಚರ್, ಇದು ಎಲ್ಲದ್ರಿಂದ ಓವರ್ಕಮ್ ಆಗ್ಬೇಕು ಅಂತಾನೆ ಫ್ರೆಂಡ್ಸ್ಗಳ ಜೊತೆ ಹೋಗಿ ಎಲ್ಲಾದ್ರೂ ತಿರ್ಗಾಡ್ಕೊಂಡು ಬರ್ತಾರೆ. ಆದ್ರೆ ಮೈಂಡ್ ನ ರಿಫ್ರೆಶ್ ಮಾಡ್ಕೊಂಡು ಬರಬೇಕು ಅಂತ ಹೋಗೋ ಟ್ರಿಪ್ ಅಲ್ಲಿ ಬರೀ ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಆದ್ರೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಎಲ್ರಿಗೂ, ನಮ್ಮ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ರಂಜನಾ ಶೆಟ್ಟಿ. ಅಭಿ ಮತ್ತೆ ಗೌತಮ್ ಇವರಿಬ್ರು ಬೆಂಗಳೂರಿನ ಒಂದು ಪ್ರತಿಷ್ಠಿತ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಒಟ್ಟಿಗೆ ಇರೋದ್ರಿಂದ ಇವರಿಗೆ ಕಂಟಿನ್ಯೂಸ್ ಆಗಿ ಹಾಲಿಡೇ ಸಿಗುತ್ತೆ. ಆದ್ರೆ ಶುಕ್ರವಾರ ಒಂದಿನ ರಜೆ ಇರೋದಿಲ್ಲ. ಮ್ಯಾನೇಜರ್ಗೆ ಲೀವ್ ಅಪ್ರೂವಲ್ ಕಳಿಸಿರ್ತಾರೆ. ಯಾಕೆಂದ್ರೆ ಇವರು ಮುನಾರ್ಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಇವರಿಬ್ರು ಒಂದೇ ಟೀಮ್ ಅಲ್ಲಿ ಇದ್ದದ್ರಿಂದ ಇವ್ರ ಮ್ಯಾನೇಜರ್ ಇವರ ಲಾಗ್ ಆಫ್ ಟೈಮ್ ಆದ್ರೂ ಕೂಡ ಇವರಿಗೆ ಲೀವ್ ಅಪ್ರೂವ್ ಮಾಡಿರೋದಿಲ್ಲ. ಇವರು ಎಷ್ಟೇ ಸಲ ಕೇಳಿದ್ರು ಕೂಡ ಮ್ಯಾನೇಜರ್ ಕೊಡಕ್ ಆಗಲ್ಲ ಅಂತಾನೆ ಹೇಳ್ತಾರೆ. ಇವರಿಬ್ರು ಸರಿ, ಇನ್ನೇನ್ ಮಾಡಕ್ಕಾಗುತ್ತೆ, ನಾವು ಆಲ್ರೆಡಿ ಟ್ರಿಪ್ ನ ಪ್ಲಾನ್ ಮಾಡಾಗಿದೆ, ಇದನ್ನ ಇನ್ನು ಕ್ಯಾನ್ಸಲ್ ಮಾಡಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ಹೊರಡ್ಲೇಬೇಕು ಅಂತ ಹೇಳ್ಬಿಟ್ಟು ಲಾಗ್ ಆಫ್ ಮಾಡಿ ಮಲ್ಕೊಂತಾರೆ. ಬೆಳಗಿನ ಜಾವ 3 ಗಂಟೆಗೆ ಇವರಿಬ್ರು ಹೊರಡೋ ಪ್ಲಾನ್ ಮಾಡ್ಕೊಟ್ಟಿದ್ರು. ರೆಸಾರ್ಟ್ ಕೂಡ ಬುಕ್ ಮಾಡಿದ್ರು. ಅಭಿ ಹೊಸದಾಗಿ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಬೇರೆ ಓಪನ್ ಮಾಡಿದ್ದ, ಡೈಲಿ ಲಾಗ್ಸ್ ಮಾಡಬೇಕು ಅಂತ. ಹೆಂಗೋ ನಾಳೆ ಟ್ರಿಪ್ ಹೋಗ್ತಾ ಇದೀವಲ್ಲ, ಅಲ್ಲಿಂದನೇ ಶುರು ಮಾಡ್ಕೊಳ್ಳೋಣ ಅಂತ ಟ್ರೈಪಾಡ್, ಕ್ಯಾಮ್ರಾ ಎಲ್ಲದನ್ನ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಂತಾನೆ. ಬೆಳಿಗ್ಗೆ 3 ಗಂಟೆಗೆ ಇವರಿಬ್ರು ಬೆಂಗಳೂರಿನ ಚಂದ್ರ ಲೇಔಟ್ ಇಂದ ರೈಡ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಕೂಡ ಫಸ್ಟ್ ಟೈಮ್ ಬೈಕ್ ರೈಡ್ ಹೋಗ್ತಿರೋದ್ರಿಂದ ಇವರಿಗೆ ಅಷ್ಟಾಗಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಜಾಸ್ತಿ ಹೊತ್ತು ಬೈಕಲ್ಲಿ ಕೂಡ ಕೂತ್ಕೊಂಡು ಡ್ರೈವ್ ಮಾಡಕ್ ಆಗ್ತಾ ಇರಲ್ಲ. ಸೊ ಇವರು ಅಲ್ಲಲ್ಲಿ ಬ್ರೇಕ್ ತಗೊಂಡು ಟೀ ಕೊಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ರು. ಮಧ್ಯಾಹ್ನ 12 ಗಂಟೆಗೆ ಚೆಕ್ ಇನ್ ಆಗ್ತೀವಿ ಅಂತ ರೆಸಾರ್ಟ್ ಅಲ್ಲಿ ಬುಕ್ ಮಾಡಿದ್ರು. ಆದ್ರೆ ಇವರು ಮುನಾರ್ ರೀಚ್ ಆಗುವಾಗ 3 ಗಂಟೆ ಆಗಿತ್ತು. ಎಷ್ಟೇ ಬ್ಯಾಕ್ ಪೈನ್ ಆಗಿದ್ರು, ಆಫೀಸ್ ಪ್ರೆಷರ್ ಇದ್ರೂ ಕೂಡ ಇವರು ಮುನಾರ್ ರೀಚ್ ಆದ್ಮೇಲೆ ಇವರ ಮೈಂಡ್ ಕಂಪ್ಲೀಟ್ ರಿಲೀಫ್ ಆಗುತ್ತೆ. ಯಾಕಂದ್ರೆ ಅಲ್ಲಿನ ವೆದರ್ ಆ ರೀತಿ ಇತ್ತು, ಅಲ್ಲಿನ ನೇಚರ್ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ರೆಸಾರ್ಟ್ ರೀಚ್ ಆದ್ಮೇಲೆ ಅಲ್ಲಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವರು ಯಾವ್ಯಾವ ಪ್ಲೇಸ್ ಗಳನ್ನ ನೋಡ್ಬೇಕು ಅಂತ ಬರ್ಕೊಂಡು ಬಂದಿದ್ರೋ ಆ ಎಲ್ಲಾ ಪ್ಲೇಸ್ ಗಳನ್ನ ವಿಸಿಟ್ ಮಾಡಿದ್ರು. ಇವರು ರೀಚ್ ಆಗಿರೋದು ಗುರುವಾರ. ಇವರ ಪ್ಲಾನ್ ಇದ್ದಿದ್ದು ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಮುನಾರ್ನ ಎಲ್ಲಾ ಜಾಗಗಳನ್ನ ನೋಡ್ಬೇಕು. ಶನಿವಾರ ಸಂಜೆ ಒಂದು 3 ರಿಂದ 4 ಗಂಟೆಗೆ ಮುನಾರ್ನ ಬಿಡ್ಬೇಕು. ಸೊ ದಟ್ ಇವರು ಸಂಡೇ ಅರ್ಲಿ ಮಾರ್ನಿಂಗ್ ಬೆಂಗಳೂರು ರೀಚ್ ಆಗ್ತಾರೆ. ಹಾಗಾಗಿ ಇವರಿಗೆ ಸಂಡೇ ಫುಲ್ ರೆಸ್ಟ್ ಮಾಡ್ಬೋದು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಅದೇ ರೀತಿ ಇವ್ರು ಯಾವ್ಯಾವ ಜಾಗನ ನೋಡ್ಬೇಕು ಅಂತ ಅನ್ಕೊಂಡಿದ್ರೋ ಎಲ್ಲಾ ಜಾಗಗಳನ್ನು ನೋಡ್ಕೊಂಡು ಬರ್ತಾರೆ. ಶನಿವಾರ ಸಂಜೆ 4 ಗಂಟೆಗೆ ಇವರು ಬೆಂಗಳೂರಿಗೆ ಹೊರಡೋಕೆ ರೆಡಿ ಮಾಡ್ಕೋತಾರೆ. ಇಬ್ರು ಬೈಕಲ್ಲಿ ಹಾಡು ಹೇಳ್ಕೊಂಡು ಲಾಕ್ಸ್ ಎಲ್ಲ ಮಾಡ್ಕೊಂಡು ಆರಾಮಾಗೆ ಬರ್ತಾ ಇದ್ರು. 11:30 ಸುಮಾರಿಗೆ ಇವರು ಕೃಷ್ಣಗಿರಿಗೆ ತಲುಪ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಭಯಂಕರ ಎಕ್ಸ್ಪೀರಿಯನ್ಸ್. ಎಲ್ರು ಹೆಡ್ಫೋನ್ ಹಾಕೊಂಡು ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಕೇಳಿ. ಕೃಷ್ಣಗಿರಿಯ ಹತ್ತಿರ ಒಂದು ಕಾಡು ದಾರಿ ಇದೆ. ಕಾಡು ದಾರಿ ಅಂದ್ರೆ ಸುತ್ತಲೂ ಕಾಡಿರುತ್ತೆ, ಮಧ್ಯದಲ್ಲಿ ಒಂದು ರೋಡ್ ಇರುತ್ತೆ. ಜಾಸ್ತಿ ಯಾರು ಕೂಡ ಆತರ ರೋಡಲ್ಲಿ ಹೋಗಲ್ಲ. ಯಾಕೆಂದ್ರೆ ಈ ಆನೆಗಳ ದಾಳಿ, ಇಲ್ಲ ಹುಲಿ ಸಿಂಹಗಳು ಬರ್ತಾವಂತ ಭಯ ಇರುತ್ತೆ. ಹಾಗಾಗಿ ನಾರ್ಮಲ್ ಆಗಿ ಎಲ್ರು ಕೂಡ ಮೇನ್ ರೋಡ್ ಅಲ್ಲೇ ಹೋಗೋದು. ಆದ್ರೆ ಈ ಹುಡುಗರಿಬ್ರು ಕೂಡ ಆ ಕಾಡು ದಾರಿಯಲ್ಲೇ ಹೋಗ್ತಾರೆ. ಆದ್ರೆ ಇವರು ಆ ಕಾಡು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತಿನ ಬಳಿಕ ಇವರಿಗೆ ಗೊತ್ತಾಗುತ್ತೆ ಇವರು ಅವಾಗಿಂದಲೂ ಕೂಡ ಒಂದೇ ಜಾಗಕ್ಕೆ ಬಂದು ನಿಲ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಆ ಕಾಡು ದಾರಿಯಲ್ಲಿ ಒಂದು ಪಾಳು ಬಿದ್ದ ಬಸ್ ಸ್ಟಾಪ್ ಇರುತ್ತೆ. ಇವರು 3 ಸಾರಿ ಆ ಬಸ್ ಸ್ಟಾಪ್ ಹತ್ತಿರನೇ ಬಂದಿರ್ತಾರೆ. ಹಾಗಾಗಿ ಇವರಿಗೆ ಗೊತ್ತಾಗುತ್ತೆ ನಾವು ಎಲ್ಲೂ ಮುಂದೆ ಹೋಗ್ತಾ ಇಲ್ಲ, ಸುತ್ತಿ ಬಳಸಿ ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ. ಇವರು ಮೊಬೈಲ್ ಅಲ್ಲಿ ಮ್ಯಾಪ್ ಕೂಡ ಹಾಕೊಂಡಿದ್ರು. ಇವ್ರಿಗೆ ಏನ್ ಮಾಡೋದು ಅಂತಾನೂ ಗೊತ್ತಾಗೋದಿಲ್ಲ. ಸರಿ, ಇನ್ನೊಂದ್ಸಲ ನೋಡೋಣ ಅಂತ ಮತ್ತೆ ಹೋಗ್ತಾರೆ. ಆದ್ರೆ ಪುನಃ ಇವರು ಅದೇ ಪಾಳು ಬಿದ್ದ ಬಸ್ ಸ್ಟಾಪ್ ಹತ್ರ ಬಂದು ನಿಲ್ತಾರೆ. ಅಲ್ಲಿ ಯಾವುದೇ ವೆಹಿಕಲ್ಸ್ ಗಳು ಕೂಡ ತಿರುಗಾಡ್ತಾ ಇರಲ್ಲ. ಆಗ ಇವರಿಗೆ ಅನ್ಸುತ್ತೆ ನಾವು ಯಾವುದೋ ಬೇರೆ ರೂಟ್ ಅಲ್ಲಿ ಮಿಸ್ ಆಗಿ ಬಂದಿದ್ದೀವಿ ಅಂತ. ಇಬ್ರಿಗೂ ಭಯ ಆಗೋಕ್ ಶುರು ಆಗುತ್ತೆ. ಆಗ ಹಿಂದೆ ಕೂತಿದ್ದ ಅಭಿ ಹೇಳ್ತಾನೆ, ಅಪ್ಪ ನನ್ಗೆ ತುಂಬಾ ಕಾಲ್ ನೋವ್ತಾ ಇದೆ, ನನ್ ಕೂತ್ಕೊಳಕ್ ಆಗಲ್ಲ, ಹೆಂಗೋ ಇಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಹೋಗಿ ಸ್ವಲ್ಪ ಹೊತ್ತಲ್ಲಿ ಮಲ್ಕೊಂತೀನಿ ಅಂತ ಹೇಳ್ತಾನೆ. ಆಗ ಗೌತಮ್, ಮುಚ್ಕೊಂಡ್ ಬೈಕಲ್ಲಿ ಕೂತ್ಕೊಂಡಿರು, ಕೆಳಗಿಳಿಯಕ್ ಹೋಗ್ಬೇಡ, ಏನಾದ್ರೂ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಇದ್ರೆ ಯಾಕೆ ಬೇಕು ಸುಮ್ನೆ, ಬೈಕಲ್ಲಿ ಕೂತಿದ್ರೆ ಏನೂ ಮಾಡಲ್ವಂತೆ, ಗಾಡಿನ ಮುಟ್ಟೋದಿಲ್ಲ ಅಂತ ಇವನ್ ಹೇಳ್ತಾನೆ. ಅಭಿ ನಕ್ಕೊಂಡು ಸುಮ್ನೆ ಹಿಂದೆ ಕೂತ್ಕೋತಾನೆ. ಅದೇ ಸಮಯಕ್ಕೆ ಆ ಬಸ್ ಸ್ಟಾಪ್ ಅಲ್ಲಿ ಯಾರೋ ಹಾಡು ಹೇಳ್ತಿರೋ ಹಾಗೆ ಇವರಿಗೆ ಕೇಳಿಸುತ್ತೆ. ಇವರಿಬ್ರು ತಿರುಗಿ ನೋಡಿದ್ರೆ ಅಲ್ಲಿ ಯಾರು ಕೂಡ ಕಾಣಿಸಲ್ಲ. ಜೊತೆಗೆ ತುಂಬಾ ಕತ್ಲಾಗಿತ್ತು. ಬಸ್ ಸ್ಟಾಪ್ ಅಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ತರ ಅನಿಸ್ತಿತ್ತು, ಬಟ್ ಯಾರು ಅಂತ ಕಾಣಿಸ್ತಾ ಇರಲ್ಲ. ಇವ್ರಿಗೆ ಸ್ವಲ್ಪ ಭಯ ಆಗಕ್ಕೆ ಶುರುವಾಗುತ್ತೆ. ಇವರಿಬ್ರು ಬೈಕ್ ನ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ, ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ನಿಲ್ಲಿಸ್ಕೋತಾರೆ. ಆಗ ಗೌತಮ್ ಮೊಬೈಲ್ ತೆಗೆದು ನೋಡಿದಾಗ ಪುಣ್ಯಕ್ಕೆ ನೆಟ್ವರ್ಕ್ ಮಾತ್ರ ಚೆನ್ನಾಗೇ ಇತ್ತು. ಸರಿ, ಇನ್ನೇನ್ ಮಾಡೋದು ಅಂತ ಗೊತ್ತಾಗದೆ ಮೊಬೈಲ್ ಅಲ್ಲಿ ಗೂಗಲ್ ನಲ್ಲಿ ಕೃಷ್ಣಗಿರಿ ಪೊಲೀಸ್ ಸ್ಟೇಷನ್ ಅಂತ ಟೈಪ್ ಮಾಡಿ ಅದರಲ್ಲಿರೋ ನಂಬರ್ ಇಂದ ಅವರಿಗೆ ಕಾಲ್ ಮಾಡ್ತಾನೆ.
ಆ ಕಡೆಯಿಂದ ಕಾನ್ಸ್ಟೇಬಲ್ ಗೌತಮ್ಗೆ ಸರಿಯಾಗಿ ಬೈಯೋಕೆ ಶುರು ಮಾಡ್ತಾನೆ. ನಿಮ್ಮ ಹತ್ರ ಯಾರು ಹೇಳಿರೋದು ಆ ರೋಡಲ್ಲಿ ಹೋಗಿ ಅಂತ? ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿರೋದು ಯಾಕೆ? ಬೆಳಿಗ್ಗೆ ಟೈಮಲ್ಲೇ ಆ ರೋಡಲ್ಲಿ ತಿರ್ಗಾಡೋಕೆ ಭಯ ಪಡ್ತಾರೆ. ಈಗ ನೀವು ರಾತ್ರಿ ಬೇರೆ ಹೋಗಿದ್ದೀರಾ, ಯಾರನ್ನ ಕಳ್ಸಕ್ಕಾಗತ್ತ ಅಲ್ಲಿಗೆ? ಯಾರು ಕೂಡ ಒಪ್ಪಲ್ಲ ಆ ರೋಡ್ ಹತ್ರ ಬರೋಕೆ ಅಂತ ಒಂದೇ ಸಮನೆ ಬೈಯೋಕೆ ಶುರು ಮಾಡ್ತಾನೆ. ಈ ಕಡೆ ಗೌತಮ್ಗೆ ಏನ್ ರೆಸ್ಪಾಂಡ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ಅದೇ ಕಾನ್ಸ್ಟೇಬಲ್, ಅಲ್ಲೇ ಇರಿ, ಬೈಕಿಂದ ಎಲ್ಲೂ ಮೂವ್ ಆಗ್ಬೇಡಿ, ಒಂದ್ ಸ್ವಲ್ಪ ಹೊತ್ತು ನೋಡ್ತೀನಿ, ಯಾರಾದ್ರೂ ಬರೋರಿದ್ರೆ ನಾನು ಕಳಿಸ್ತೀನಿ ಅಂತ ಹೇಳ್ತಾನೆ. ಇವನು ಸರಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆಗ ಅಭಿ ಹತ್ರ ಇದನ್ನೆಲ್ಲ ಹೇಳಿದಾಗ ಇವರಿಬ್ರಿಗೆ ಎಷ್ಟು ಭಯ ಆಯ್ತು ಅಂದ್ರೆ ಅವರಿಬ್ರು ಕೂಡ ಮಾತಾಡ್ಕೊಳ್ಳೋಕು ಭಯ ಪಡ್ತಾ ಇದ್ರು. ಒಂದು 15ರಿಂದ 20 ನಿಮಿಷ ಆಗಿರ್ಬೋದು. 30ರಿಂದ 35 ವರ್ಷದ ಒಬ್ಬ ವ್ಯಕ್ತಿ ಇವ್ರ ಹತ್ರ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದು ನೀವೇನಾ ಅಂತ ಕೇಳ್ತಾನೆ. ಇವರಿಬ್ರು ಹೌದು ಸರ್ ಅಂತ ಹೇಳ್ತಾರೆ. ಸರಿ, ಬೈಕ್ ನ ಇಲ್ಲೇ ಸೈಡ್ ಹಾಕ್ಬಿಟ್ಟು ಬನ್ನಿ, ಇವಾಗ ಬೈಕ್ ತಗೊಂಡು ಹೋಗೋಕ್ಕಾಗೋದಿಲ್ಲ, ಈ ಕಾಡಲ್ಲಿ ಒಂದ್ ದಾರಿ ಇದೆ, ಅದ್ರಿಂದಾನೇ ನಾವು ಹೋಗ್ಬೇಕು, ಬೈಕ್ ನ ಬೇಕಾದ್ರೆ ನಾಳೆ ಯಾವ್ದಾದ್ರು ಹುಡುಗರನ್ನ ಕಳ್ಸ್ಬಿಟ್ಟು ತಗೊಂಡು ಹೋದ್ರ ಆಯ್ತು ಅಂತ ಹೇಳ್ತಾನೆ. ಇವರಿಬ್ರು ಸರಿ ಅಂತ ಬೈಕಿಂದ ಇಳಿದು ಬರ್ತಾರೆ. ಆಗ ಆ ವ್ಯಕ್ತಿ ಇನ್ನೊಂದು ಮಾತು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಯಾರೇ ನಿಮ್ಗೆ ಕರ್ದಂಗಾದ್ರೂ ಕೂಡ ಹಿಂದೆ ತಿರುಗಿ ಮಾತ್ರ ನೋಡ್ಬೇಡಿ, ಸುಮ್ನೆ ನನ್ನನ್ನ ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ನೀವು ತಲೆ ಹರಟೆನ ಮಾಡ್ಕೊಂಡು ಕೂತ್ರೆ ಇವತ್ತು ನಾವು 3 ಜನನು ಈ ಕಾಡಿಂದ ಆಚೆ ಹೋಗೋದಿಲ್ಲ ಅಂತ ಕೂಡ ಹೇಳ್ತಾನೆ. ಇವರು ಸರಿ ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಒಂದು ಅರ್ಧ ಕಿಲೋಮೀಟರ್ ಆ ಕಾಡೊಳಗಡೆ ಮುಂದೆ ಹೋಗಿರ್ಬಹುದು. ಆವಾಗ ಗೌತಮ್ಗೆ ಒಂದು ಕಾಲ್ ಬರುತ್ತೆ. ಗೌತಮ್ ಕಾಲ್ ಎತ್ತಿ ಮಾತಾಡಿದಾಗ ಗೌತಮ್ ನಿಂತಲ್ಲೇ ಬೆವರಿ ಹೋಗ್ತಾನೆ. ಹಾಗಾದ್ರೆ ಅಂತದ್ದೇನಾಯ್ತು ಹೇಳ್ತೇನೆ ಕೇಳಿ. ಗೌತಮ್ಗೆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ, ಕೃಷ್ಣಗಿರಿ ಪೊಲೀಸ್ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಕಾಲ್ ಮಾಡಿ ಜೋರಾಗಿ ಬೈಯೋಕ್ ಶುರು ಮಾಡ್ತಾರೆ. ಹುಡುಗನ್ನ ಕಳ್ಸಿದೀನಿ, ನೀವ್ ಎಲ್ಲಿ ಹಾಳಾಗಿ ಹೋಗಿದ್ದೀರಾ? ಅವ್ನ್ ಬಂದಲ್ಲಿ ಕಾಯ್ತಾ ಇದ್ದಾನೆ, ಬರೀ ಬೈಕ್ ಮಾತ್ರ ಅಲ್ಲಿದೆ, ನೀವೆಲ್ಲಿ ಹೋಗಿದ್ದೀರಾ? ನಿಮ್ಗೆ ಹೇಳಿದ್ದೆ ಅಲ್ವಾ ನಾನು ಎಲ್ಲೂ ಹೋಗ್ಬೇಡಿ ಅಂತ, ಏನ್ ಆಟ ಆಡ್ತಾ ಇದ್ದೀರಾ ನಮ್ ಜೊತೆ? ಲಾಕಪ್ ಅಲ್ಲಿ ಹಾಕೊಂಡು ಇಬ್ರು ರುಬ್ಬಾಕ್ ಬಿಡ್ತೀನಿ ಅಂತ ಬೈತಾನೆ. ಈ ಕಡೆ ಗೌತಮ್ ಕಡೆಯಿಂದ ಏನು ರೆಸ್ಪಾಂಡ್ ಬರಲ್ಲ, ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ಶಾಕ್ ಆಗುತ್ತೆ. ಅವನು ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಾನೆ. ಅವರೆಲ್ಲರೂ ಒಂದು ಟೀಮ್ ಮಾಡ್ಕೊಂಡು ಆ ಕಾಡೆಲ್ಲ ಹುಡ್ಕೋಕ್ ಹೋಗ್ತಾರೆ. ಆದ್ರೆ ಆ ಇಬ್ರು ಹುಡುಗರ ಸುಳಿವೇ ಸಿಗೋದಿಲ್ಲ. ಬೆಳಿಗ್ಗೆ ಒಂದು 5 ಗಂಟೆಯ ಹೊತ್ತಿಗೆ ಅವರ ಹೆಲ್ಮೆಟ್ ಸಿಗುತ್ತೆ. ಆ ಹೆಲ್ಮೆಟ್ ನ ತಕೊಂಡು ಅವರು ಸ್ಟೇಷನ್ಗೆ ಹೋಗ್ತಾರೆ. ಯಾಕೆಂದ್ರೆ ಆ ಹೆಲ್ಮೆಟ್ ಅಲ್ಲಿ ಗೋಪ್ರೋ ಕ್ಯಾಮ್ರಾ ಇತ್ತು. ಅಭಿ ಲಾಗ್ ಮಾಡ್ಬೇಕು ಅಂತ ಆ ಕ್ಯಾಮ್ರಾನ ಅದಕ್ಕೆ ಫಿಟ್ ಮಾಡ್ಕೊಂಡಿದ್ದ. ಇವರು ಆ ಗೋಪ್ರೋ ಕ್ಯಾಮ್ರಾನ ತೆಗೆದು ಅದರಲ್ಲಿರೋ ವಿಡಿಯೋ ರೆಕಾರ್ಡಿಂಗ್ಸ್ ಗಳನ್ನೆಲ್ಲ ಇವರ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇನ್ನು ನಮ್ಗೆ ಈ ಹುಡುಗರು ಸಿಗೋದಿಲ್ಲ ಅಂತ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅಂತದ್ದೇನಿತ್ತು? ಆ ಇಬ್ರು ಹುಡುಗರಿಗೆ ಏನಾಯ್ತು? ಅವ್ರು ಎಲ್ಲಿ ಹೋದ್ರು? ಅವ್ರು ಹೋಗಿದ್ದು ಯಾರ ಜೊತೆ? ಅವರು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವಾ? ಇದೆಲ್ಲದರ ಬಗ್ಗೆ ಇವಾಗ ಹೇಳ್ತೀನಿ. ನಿಮ್ಮ ರೂಮ್ ನ ಕಿಟಕಿನ ಡೋರ್ನ ಕರೆಕ್ಟ್ ಆಗಿ ಹಾಕೊಳ್ಳಿ. ನಾನ್ ಮೊದ್ಲೇ ಹೇಳಿದ್ದೆ ಅಲ್ವಾ, ಅಲ್ಲಿ 2 ರೋಡ್ ಇರುತ್ತೆ, ಒಂದು ಕಾಡು ದಾರಿ, ಇನ್ನೊಂದು ನಾರ್ಮಲ್ ರೋಡ್. ಪೊಲೀಸ್ ಹೇಳ್ದಾಗೆ ಆ ಕಾಡು ದಾರಿಯಲ್ಲಿ ನೋ ಎಂಟ್ರಿ ಅನ್ನೋ ಬೋರ್ಡ್ ಕಾಣಿಸ್ತಾನೆ ಇರಲ್ಲ. ಹಾಗಾಗಿಯೇ ಇವರಿಬ್ಬರಿಗೆ ಗೊತ್ತಾಗ್ದಿರ ಇವ್ರು ಆ ದಾರಿಯಲ್ಲಿ ಹೋಗಿರ್ತಾರೆ. ವಿಡಿಯೋದಲ್ಲಿ ಇದನ್ನ ನೋಡಿದ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಈ ಹುಡುಗರನ್ನ ಹುಡುಕಕ್ ಹೋದಾಗ ಆ ನೋ ಎಂಟ್ರಿ ಬೋರ್ಡ್ ಅಲ್ಲೇ ಇತ್ತು. ಬಟ್ ಈ ಹುಡುಗರು ಹೋಗ್ಬೇಕಾದ್ರೆ ಆ ಬೋರ್ಡ್ ಎಲ್ಲಿ ಹೋಗಿತ್ತು ಅಂತಾನು ಇವ್ರಿಗೆ ಗೊತ್ತಾಗಲ್ಲ. ಅದಾದ್ಮೇಲೆ ಈ ಹುಡುಗರು ಆ ಕಾಡೊಳಗೆ ಎಂಟ್ರಿ ಆಗ್ತಾರೆ. ಆ ಬಸ್ ಸ್ಟಾಪ್ ಹತ್ರ ಇವರು ಬೈಕ್ ನ ನಿಲ್ಲಿಸ್ಕೊಂಡಿದ್ದಾಗ ಆ ಬಸ್ ಸ್ಟಾಪ್ ಅಲ್ಲಿ ಒಂದು ಮುದುಕಿ ಕೂತ್ಕೊಂಡಿರೋದು ಇವರಿಗೆ ಆ ವಿಡಿಯೋದಲ್ಲಿ ಕಾಣಿಸುತ್ತೆ. ಆದ್ರೆ ಆ ಹುಡುಗರಿಗೆ ಮಾತ್ರ ಆ ಮುದುಕಿ ಅವ್ರಿಗೆ ಕಾಣಿಸ್ತಾ ಇರಲ್ಲ. ಅದಾದ್ಮೇಲೆ ಇವರು ಸ್ವಲ್ಪ ಮುಂದೆ ಹೋಗ್ತಾರೆ. ಅದೇ ಸಮಯಕ್ಕೆ ವಯಸ್ಸಾದ ಒಬ್ಳು ಮುದುಕಿ, ಅವಳನ್ನ ಹತ್ರದಿಂದ ನೋಡೋಕೆ ಆಗ್ತಾ ಇರಲ್ಲ. ಮುಖ ಅಷ್ಟು ವಿಕಾರವಾಗಿತ್ತು. ಆ ಮುದುಕಿ ಬಂದು ಈ ಹುಡುಗರ ಹತ್ರ ಮಾತಾಡಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆ ಮುದುಕಿ ಬೇರೆ ಯಾರು ಅಲ್ಲ, ಈ ಇಬ್ರು ಹುಡುಗರು ಕಾನ್ಸ್ಟೇಬಲ್ ಅಂತ ಯಾರ ಜೊತೆ ಹೋದ್ರಲ್ವಾ ಅದೇ ವ್ಯಕ್ತಿ. ಆದ್ರೆ ಆ ಹುಡುಗರಿಗೆ ಮಾತ್ರ ಅವರು ಒಂದು 30ರಿಂದ 35 ವರ್ಷದ ಒಬ್ಬ ಗಂಡಸಿನ ಹಾಗೆ ಕಾಣಿಸ್ತಾ ಇದ್ರು. ಅದೇ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಕಳಿಸಿದ್ದು ಅಂತ ನಂಬ್ಕೊಂಡು ಆ ಹುಡುಗರು ಆ ವ್ಯಕ್ತಿ ಜೊತೆ ಹೋಗ್ತಾರೆ. ಆದ್ರೆ ಕ್ಯಾಮರಾದಲ್ಲಿ ಅದು ಹೇಗ್ ಕಾಣಿಸ್ತಿತ್ತು ಅಂದ್ರೆ, ವಯಸ್ಸಾಗಿರೋ ಒಂದು 80ರಿಂದ 95 ವರ್ಷ ಆಗಿರೋ ಮುದುಕಿ, ಅವಳ ಮುಖವನ್ನ ನೋಡೋಕೆ ಆಗ್ತಿರ್ಲಿಲ್ಲ, ಅವಳ ಒಂದು ಕೈ ಕೂಡ ಇಲ್ಲ. ಇವರಿಬ್ರು ಹುಡುಗರು ನಡ್ಕೊಂಡು ಹೋಗ್ತಾರೆ. ಅದೇ ಸಮಯಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಅಲ್ಲಿಗೆ ಅವರ ಕಾನ್ವರ್ಸೇಷನ್ ಆಕ್ಚುಲಿ ಕಟ್ ಆಗಿರೋದು. ಈ ಇಬ್ರು ಹುಡುಗರಿಗೆ ಅವರು ಒಂದು 30ರಿಂದ 35 ವರ್ಷದ ಗಂಡಸಿನ ಹಾಗೆ ಕಾಣಿಸ್ತಾ ಇದ್ರು. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಆ ಹುಡುಗರಿಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ಗೌತಮ್ ಅಭಿ ಹತ್ತಿರ ಕಣ್ಸನ್ನೆಯಲ್ಲಿ ಹೇಳ್ತಾನೆ, ಮುಂದೆ ಇರೋದು ಪೊಲೀಸ್ ಅಲ್ಲ ಅಂತ. ಅವರಿಬ್ರು ಜೋರಾಗಿ ಕೈ ಹಿಡ್ಕೊಂಡಿದ್ರು. ಆಗ ಮುಂದೆ ಇದ್ದ ಆ ಗಂಡಸು ಹಿಂದೆ ತಿರುಗಿ ನೋಡ್ದೇನೆ, ಬನ್ನಿ ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಾನೆ. ಇವರಿಬ್ರಿಗೂ ಇನ್ನೂ ಭಯ ಜಾಸ್ತಿ ಆಗಕ್ ಶುರು ಆಗುತ್ತೆ. ಅವರಿಬ್ರು ಒಂದೇ ಸಮನೆ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಅವರು ಎಷ್ಟೇ ಓಡ್ತಾ ಇದ್ರು ಅವರು ಮತ್ತೆ ಬಂದು ನಿಲ್ತಾ ಇದ್ದಿದ್ದು ಆ ಗಂಡಸಿನ ಹಿಂದೆ. ಆಗ ಅವರಿಗೆ ಕನ್ಫರ್ಮ್ ಆಗುತ್ತೆ ನಾವಿನ್ನು ಇಲ್ಲಿಂದ ಹೋಗೋಕೆ ಸಾಧ್ಯನೇ ಇಲ್ಲ ಅಂತ.
ಅವ್ರು ಏನೂ ಮಾತಾಡದೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆಗ ಮುಂದೆ ಇದ್ದ ಗಂಡಸು ಜೋರಾಗಿ ಬನ್ನಿ ನನ್ ಜೊತೆ ಅಂತ ಕೂಗ್ತಾರೆ. ಆ ವಾಯ್ಸ್ ಎಷ್ಟು ಕರ್ಕಶವಾಗಿತ್ತೆಂದ್ರೆ ಇವರಿಬ್ಬರಿಗೆ ಅದನ್ನ ಕೇಳೋಕೆ ಆಗ್ತಾ ಇರ್ಲಿಲ್ಲ. ಅದೇ ಸಮಯಕ್ಕೆ ಆ ಗಂಡಸು ಹಿಂದೆ ತಿರುಗಿ ಜೋರಾಗಿ ಕೂಗ್ತಾ ಅವರಿಬ್ಬರ ಕೈಯನ್ನ ಹಿಡ್ಕೊಂಡು ಎಳ್ಕೊಂಡು ಓಡೋಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಅಭಿ ಹಾಕೊಂಡಿದ್ದ ಹೆಲ್ಮೆಟ್ ಕೂಡ ಬಿದ್ದೋಗುತ್ತೆ. ಅಲ್ಲಿಯವರೆಗೆ ರೆಕಾರ್ಡ್ ಆಗಿತ್ತು. ಆಮೇಲೆ ಅವ್ರು ಮುಂದೆ ಎಲ್ಲಿ ಹೋದ್ರು ಅಂತ ಕೂಡ ಗೊತ್ತಾಗಲ್ಲ. ಹಾಗಾಗಿ ಪೊಲೀಸ್ಗೆ ಕನ್ಫರ್ಮ್ ಆಗುತ್ತೆ ಈ ಹುಡುಗರು ನಮ್ಗೆ ಇನ್ನೂ ಸಿಗಲ್ಲ ಅಂತ. ಅವರು ಆ ಹುಡುಗರ ಮನೆಗೆ ಕಾಲ್ ಮಾಡಿ ಬರೋಕೆ ಹೇಳ್ತಾರೆ. ಹಾಗಾದ್ರೆ ಆ ರೋಡ್ ಅಲ್ಲಿ ಅಂತದ್ದೇನಿದೆ, ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿರೋದಾದ್ರೂ ಯಾಕೆ? ಸುಮಾರು ವರ್ಷಗಳ ಹಿಂದೆ ಅಲ್ಲೊಂದು ಸರ್ಕಲ್ ಇತ್ತಂತೆ. ಅಲ್ಲಿ ಟರ್ನಿಂಗ್ ಒಂದು ಇದ್ದಿದ್ರಿಂದ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಗಳಾಗಿ ತುಂಬಾ ಜನ ಅಲ್ಲಿ ಸತ್ತೋಗಿದ್ರು. ಅದಕ್ಕೆ ಏನ್ ಮಾಡ್ತಾರೆ, ಆ ಸರ್ಕಲ್ ನ ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಿ ಆ ರೋಡ್ ನ ಇನ್ನೂ ಸ್ವಲ್ಪ ಅಗಲ ಮಾಡ್ತಾರೆ. ಮೊದ್ಲೆಲ್ಲ ತುಂಬಾ ಜನ ಆ ಕಾಡು ದಾರಿಯಲ್ಲೇ ಹೋಗ್ತಾ ಇದ್ರಂತೆ, ಯಾಕೆಂದ್ರೆ ಅದ್ರಲ್ಲಿ ಹೋದ್ರೆ ಸ್ವಲ್ಪ ಬೇಗ ರೀಚ್ ಆಗ್ಬಹುದು ಅಂತ. ಆದ್ರೆ ಯಾವಾಗ ಆ ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಗಳಲ್ಲಾಗಿ ಜನ ಸಾಯೋಕೆ ಶುರುವಾದ್ರು, ಅಲ್ಲಿಂದ ಆ ರೋಡಲ್ಲಿ ಹೋದವರೆಲ್ಲ ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್ ನ ಮಾಡಿದಾರಂತೆ. ಎಷ್ಟೋ ಜನ ಒಳಗಡೆ ಹೋದವರು ಮತ್ತೆ ವಾಪಸ್ ಸಿಗ್ಲೇ ಇಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿನೇ ರಿಸ್ಕ್ ಬೇಡ ಅಂತ ಹೇಳಿ ಅಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿರೋದು. ಇದಿಷ್ಟು ಮುನಾರ್ಗೆ ಟ್ರಿಪ್ಗೆ ಹೋಗಿದ್ದ ಹುಡುಗರ ರೋಚಕ ಕತೆ. ನಿಮ್ಗೆ ಯಾರಿಗಾದ್ರೂ ಮುನಾರ್ಗೆ ಹೋಗ್ಬೇಕಾದ್ರೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.